ಉಡುಪಿ ಜಿಲ್ಲೆಯ ಉಳ್ತೂರು ಗ್ರಾಮದ ಜನ ಒಂದು ರೀತಿಯಲ್ಲಿ ರೊಚ್ಚಿಗೆದ್ದಿದ್ದಾರೆ. ಯಾವುದೋ ಒಂದು ತಾಲೂಕಿನ ಕಸವನ್ನು, ಮಲತ್ಯಾಜ್ಯವನ್ನು ತಮ್ಮ ಗ್ರಾಮಕ್ಕೆ ತಂದು ಹಾಕ್ತಾರೆ, ಇನ್ನೊಂದು ತಾಲೂಕಿಗೆ ತಂದು ಹಾಕ್ತಾರೆ ಅನ್ನುವಂಥ ಆತಂಕ ಅವರನ್ನು ಕಾಡ್ತಾ ಇದೆ. FSTP ಯೋಜನೆ ಅಡಿಯಲ್ಲಿ ಈ ಭಾಗದಲ್ಲಿ ಅಂದರೆ ಉಳ್ತೂರು ಗ್ರಾಮ ಏನಿದೆ ಇಲ್ಲಿ ಒಂದು ಘಟಕವನ್ನು ಆರಂಭಿಸುವುದಕ್ಕೆ ಸಾಲಿಗ್ರಾಮ ಪಟ್ಟಣ ಪಂಚಾಯತ್ ಮುಂದಾಗಿದೆ. ಸುಮಾರು 10-15 ವರ್ಷಗಳ ಹಿಂದೆ ಈಗ ನಾವು ನೋಡ್ತಾ ಇದ್ದ ಲ್ಯಾಂಡ್ ಏನಿದೆ ಇದನ್ನು ಬಹಳ ದುರಾಲೋಚನೆಯಿಂದ ಆಕಾರದಲ್ಲಿ 4 ಪಟ್ಟು ಹೆಚ್ಚು ಹಣವನ್ನು ಕೊಟ್ಟು ಖರೀದಿ ಮಾಡಿದ ಭೂಮಿ ಇದು. ಸಾರ್ವಜನಿಕರಿಂದ ಖರೀದಿ ಮಾಡಿದ ಈ ಭೂಮಿಯನ್ನು ಸದ್ಯ ಇನ್ನೊಂದು ಈ ಜಾಗಕ್ಕೆ ಸಂಬಂಧವೇ ಪಡೆದ ಅಂದರೆ ಸಾಲಿಗ್ರಾಮ ಪಟ್ಟಣ ಪಂಚಾಯತ್ ಏನಿದೆ ಅಲ್ಲಿಯ ಮಲತ್ಯಾಜ್ಯ ನಿರ್ವಹಣಾ ಘಟಕವನ್ನು ಇಲ್ಲಿ ಮಾಡೋದಕ್ಕೆ ಮುಂದಾಗಿದ್ದಾರೆ ಅನ್ನುವಂಥದ್ದು ಈ ಭಾಗದ ಜನರಿಗೆ ಬಹಳ ಆತಂಕವನ್ನು ಹುಟ್ಟಿಸಿದೆ. ಅಂದರೆ ಉಡುಪಿ ಜಿಲ್ಲೆಯ ಹಿಸ್ಟ್ರಿ ತಗೊಂಡ್ರೆ ಅದೇ ರೀತಿ ಇದೆ. ಇಲ್ಲಿ ಘನತ್ಯಾಜ್ಯ ನಿರ್ವಹಣೆ ಇರ್ಬೋದು, ಬೇರೆ ಬೇರೆ ರೀತಿಯ ತ್ಯಾಜ್ಯ ನಿರ್ವಹಣಾ ಘಟಕಗಳೆಲ್ಲವೂ ಕೂಡ ಫೇಲ್ಯೂರ್ ಆಗಿದೆ. ಉಡುಪಿಯ ನಿಟ್ಟೂರಿನಲ್ಲಿ ಏನಿದೆ ಅಲ್ಲಿ ಇಡೀ ನಗರಸಭಾ ವ್ಯಾಪ್ತಿಯ ನೀರಿನ ಶುದ್ಧೀಕರಣ ಘಟಕ ಅಂತ ಮಾಡಿದ್ದಾರೆ. ಗ್ರಾಮಕ್ಕೆ ಗ್ರಾಮವೇ ಗಬ್ಬೆದ್ದು ಹೋಗಿದೆ. ಸೊ ಅದೇ ರೀತಿಯ ಆತಂಕಗಳು ಜನರನ್ನು ಮುಖ್ಯವಾಗಿ ಇಲ್ಲಿ ಕಾಡ್ತಾ ಇರುವಂಥದ್ದು. ನಮ್ಮದಲ್ಲದ ತ್ಯಾಜ್ಯ ಇನ್ನೊಂದು ಮನೆಯ ಒಂದು ಮಲವನ್ನು ನಾವು ಯಾಕೆ ಹೊರಬೇಕು ಅನ್ನುವಂಥ ಪ್ರಶ್ನೆಯನ್ನು ಅವರು ಕೇಳ್ತಾ ಇದ್ದಾರೆ. ಈ ಬಗ್ಗೆ ಅಧಿಕಾರಿಗಳು ಮನವೊಲಿಕೆಯ ಪ್ರಯತ್ನವನ್ನು ಮಾಡಿದರೂ ಕೂಡ ಅದು ಸಾಧ್ಯ ಆಗ್ತಾ ಇಲ್ಲ. ಅಧಿಕಾರಿಗಳ ವಿರುದ್ಧ ಜನ ರೊಚ್ಚಿಗೆದ್ದಿದ್ದಾರೆ, ಅವರ ವಿರುದ್ಧ ಘೋಷಣೆಗಳನ್ನು ಕೂಗಿದ್ದಾರೆ. ಇನ್ನೊಮ್ಮೆ ನಮ್ಮ ಗ್ರಾಮಕ್ಕೆ ಕಾಲಿಡಬೇಡಿ ಅನ್ನುವಂಥ ಎಚ್ಚರಿಕೆಯನ್ನು ಮೂಡಿಸಿದ್ದಾರೆ. ಮಹಿಳೆಯರು, ಮಕ್ಕಳು, ಹಿರಿಯ ಜೀವಗಳು ಪ್ರತಿಯೊಬ್ಬರು ಕೂಡ ತಮ್ಮ ಪ್ರತಿಭಟನೆಯನ್ನು ದಾಖಲಿಸ್ತಾ ಇದ್ದಾರೆ. ಸಾಲಿಗ್ರಾಮ ಪಟ್ಟಣ ಪಂಚಾಯಿತಿಯ ಒಂದು ಮಲತ್ಯಾಜ್ಯವನ್ನು ಸಂಬಂಧವೇ ಇರದ ಕುಂದಾಪುರ ತಾಲೂಕಿನ ಉಳ್ತೂರು ಗ್ರಾಮಕ್ಕೆ ತಂದು ಹಾಕ್ತಾ ಇರುವಂಥದ್ದು ಮತ್ತು ಅದನ್ನು ಮಾಡೇ ಮಾಡ್ತೇವೆ ಅಂತ ಒಂದು ರೀತಿಯಲ್ಲಿ ಹಠಕ್ಕೆ ಬಿದ್ದ ಹಾಗೆ ಪುರಸಭೆ ಪಟ್ಟಣ ಪಂಚಾಯತ್ ಅಧಿಕಾರಿಗಳು ಮುಂದಾಗಿದ್ದಾರೆ. ಅವರಿಗೆ ಬಿಸಿ ಮುಡಿಸಿದ್ದಾರೆ ಇವತ್ತಿನ ದಿನ ಇಲ್ಲಿನ ಜನರು. ಸೊ ಅಧಿಕಾರಿಗಳು ಇದರ ರಿಪೋರ್ಟನ್ನು ಜಿಲ್ಲಾಧಿಕಾರಿಗಳಿಗೆ ಕೊಡ್ತೇವೆ, ಮುಂದಿನ ದಿನಗಳಲ್ಲಿ ಮನವೊಲಿಸಬಹುದು ಅನ್ನುವಂಥ ಒಂದು ಉತ್ಸಾಹದಲ್ಲಿದ್ದಾರೆ. ಆದರೆ ಜನರು ಮಾತ್ರ ಯಾವುದೇ ಕಾರಣಕ್ಕೂ ಇಲ್ಲಿ ಕಾಲಿಡುವುದಕ್ಕೆ ಬಿಡುವುದಿಲ್ಲ ಅನ್ನುವಂಥ ಎಚ್ಚರಿಕೆಯನ್ನು ನೀಡ್ತಾ ಇದ್ದಾರೆ. ಸ್ಥಳೀಯ ಮುಖಂಡರ ಅಂತ ಗಣೇಶ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಯಾವುದೇ ಕಾರಣಕ್ಕೆ ಇಲ್ಲಿ ಆಗ್ಲಿಕ್ಕೆ ಬಿಡುವುದಿಲ್ಲ ಅಂತ ಹೇಳುವಂಥ ಹೋರಾಟ, ಏನೆಲ್ಲ ಲ್ಯಾಬ್ಸ್ ಇದೆ ಅವರು ಮಾಡ್ತಾ ಇರೋದ್ರಲ್ಲಿ ಏನೆಲ್ಲ ಪ್ರೊಸೀಜರ್ ಲ್ಯಾಬ್ಸ್ ಆಗಿದೆ, ಏನು ಹೇಳಲಿಕ್ಕೆ ಬಯಸ್ತೀರಿ ಅದ್ರ ಬಗ್ಗೆ? ಅವರು ಇಲ್ಲಿಯ ಸ್ಥಳೀಯ ಆಡಳಿತದ ಪರ್ಮಿಷನ್ ತಗೊಳ್ಳಿಲ್ಲ ಮತ್ತು ಅವರು ಖುಷಿ ಬಂದಂಗೆ ಮಾಡ್ತಾ ಇದ್ದಾರೆ. ಅದು ಎಲ್ಲದಕ್ಕಿಂತ ಭಾಳ ಮುಖ್ಯವಾಗಿ ನಾನು ಕಾಣೋದು ಸಾಲಿಗ್ರಾಮ ಪಟ್ಟಣ ಪಂಚಾಯತ್ನವರ ಫಂಡನ್ನು ಬೇರೆ ಗ್ರಾಮದಲ್ಲಿ ವಿನಿಯೋಗ ಮಾಡಿದ್ದು ದೊಡ್ಡ ತಪ್ಪು ಅಂತ. ಹೇಗೆ ಇಲ್ಲಿ ವಿನಿಯೋಗ ಮಾಡಿದ್ರು, ಹೇಗೆ ಖರೀದಿ ಮಾಡಿದ್ರು? ಹಾಗೆ ಒಂದು ವೇಳೆ ಖರೀದಿ ಮಾಡಲಿಕ್ಕೆ ಸಾಧ್ಯತೆ ಇದ್ದರೆ ಸಾಲಿಗ್ರಾಮ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ತುಂಬ ಜನ ಕೊರಗರಿದ್ದಾರೆ, ಅವ್ರಿಗೆ ಭೂಮಿ ಇಲ್ಲ, ಎಲ್ಲಾದರೂ ಖರೀದಿ ಮಾಡಿ ಕೊಡಲಿ ಅಲ್ಲ ಇವರು. ನಾವು ಕುಂದಾಪುರ ಪುರಸಭೆಯಲ್ಲಿ ಕೇಳಿದ್ರೆ ಬೇರೆ ಕಡೆ ಖರೀದಿ ಮಾಡಲಿಕ್ಕೆ ಆಗೋದಿಲ್ಲ ಅಂತಾರೆ. ಈಗ ಪುರಸಭೆ ಪಟ್ಟಣ ಪಂಚಾಯತ್ ದುಡ್ಡನ್ನು ಇಲ್ಲಿ ಹೇಗೆ ಹಾಕಿದ್ರು ಅವರು? ಅವರ ವ್ಯಾಪ್ತಿಯೊಳಗೆ ಮಾತ್ರ ಹಾಕಬೇಕಲ್ಲ, ಇಲ್ಲಿ ಹಾಕಿದ್ದು ದೊಡ್ಡ ತಪ್ಪು. ಹಾಗಾಗಿ ಅದ್ರ ಮೇಲೆ ನಾವು ಕೇಸ್ ಮಾಡ್ತೇವೆ ಅಂತಕ್ಕಂಥ ಒಂದು ವಿಚಾರ ಇದೆ. ಎರಡನೇದು, ಇಲ್ಲಿ SST ಮನೆ ಹತ್ತಿರ ಇದೆ. ಬೇರೆಯವರ ಮಲವನ್ನು ತಗೊಂಬಂದು ನಮ್ಮ ಹಿತ್ಲಿಗೆ ಹಾಕೋದು, SST ಮನೆ ಹಾಕೋದು ದಲಿತ ದೌರ್ಜನ್ಯ ಕಾಯ್ದೆ ಅಡಿಯಲ್ಲಿ ಬರ್ತದೆ. ಸೊ ನಾವು ಆಗ ಅವ್ರ ಮೇಲೆ ಅಟ್ರಾಸಿಟಿ ಮಾಡಲಿಕ್ಕೆ ಆಗ್ತದೆ. ನಾನೀಗ ಭಂಡಾರ್ಕರ್ ಮತ್ತು ತಹಶೀಲ್ದಾರ್ ಮೇಲೆ ಅಟ್ರಾಸಿಟಿ ಮಾಡೋದ್ರ ಬಗ್ಗೆ ಕೂಡ ವಕೀಲರ ಹತ್ರ ಚಿಂತನೆಗಳನ್ನು ಮಾಡ್ತಾ ಇದ್ದಾವೆ. ನಿಮ್ಮ ಮನೆ ಮಲವಂತ ನಮ್ಮನೆ ಹಿತ್ಲಿಗೆ ಹಾಕೋದು ಭಾಳ ದುರಂತ. ಇದು ದಲಿತ ದೌರ್ಜನ್ಯ ಕಾಯ್ದೆ ಅಡಿಯಲ್ಲಿ ಬರ್ತದೆ. ಹಾಗಾಗಿ ನಾವು ಕೇಸ್ ಮಾಡಲಿಕ್ಕೆ ರೆಡಿ ಇದ್ದೇವೆ ಸರ್. ಏನೆಲ್ಲ ಆತಂಕ ಇದೆ ಸರ್, ಯಾಕಂದರೆ ಹಿಸ್ಟ್ರಿ ಆಗಿದೆ. ಎಲ್ಲೂ ಕೂಡ ತ್ಯಾಜ್ಯ ನಿರ್ವಹಣೆ ಅನ್ನೋದು ಉಡುಪಿ ಜಿಲ್ಲೆಯನ್ನು ತಗೊಂಡ್ರೆ ಎಲ್ಲೂ ಸರಿಯಾಗಿ ಆಗ್ತಾ ಇಲ್ಲ. ಆ ಹಿಸ್ಟ್ರಿಯೇ ಇದೆ. ನಿಮಗಿರುವ ಆತಂಕ ಏನು ಅಂತ? ಆತಂಕ ಏನಂದರೆ ಇಲ್ಲಿ ತುಂಬ ಅದು ನೀರು ಬರ್ತದಂತೆ. ಆ ನೀರನ್ನು ಇಲ್ಲಿ ನಾಳೆ ಹರಿಯ ಬಿಟ್ಟರೆ ನಮ್ಮೂರ ಬಾವಿ, ನಮ್ಮನೆ ಪಕ್ಕದ ಬಾವಿ ಎಲ್ಲದಕ್ಕೂ ಹಾಳಾಗುವ ಸಾಧ್ಯತೆಗಳಿದೆ. ಇಡೀ ಊರೇ ನೀರು ಹಾಳಾದರೆ ನಾಳೆ ಮುಂದೆಲ್ಲಿ ಹೋಗೋದು ಊರಿನ ಜನ? ಆ ದುರಂತ ಇದೆ. ಆ ಒಂದು ಉದ್ದೇಶ ನಮಗೆ ಭಾಳ ಸ್ಪಷ್ಟ ಇದೆ. ಇನ್ನೊಂದು, ಅವ್ರು ನೋಡಿ, ಈಗ ನಿಟ್ಟೂರಲ್ಲಿ ಹೋಗಿ ನೀವು ಕೊಳಚೆ ಶುದ್ಧೀಕರಣ ಘಟಕೊಂಡು ಅಷ್ಟು ಕೊಳಕಿದೆ, ಅಷ್ಟು ವಾಸನೆ ಬರ್ತದೆ, ಅಲ್ಲಿ ವಾಸಿಸುವುದಲ್ಲ, ಆ ಥರದಲ್ಲಿದೆ. ನಾಳೆ ಇಲ್ಲೂ ಅದೇ ಪರಿಸ್ಥಿತಿ ಮಾಡಿದರೆ ಭಾಳ ಕಷ್ಟ ಆಗ್ತದೆ. ಹಾಗಾಗಿ ಯಾವುದೇ ಕಾರಣಕ್ಕೆ ನಾವು ಇದನ್ನು ಬಿಡುವುದಿಲ್ಲ. ಅವರು ಅಲ್ಲಿ ಬಂದು ನೋಡಿ, ಇಲ್ಲಿ ಬಂದು ನೋಡಿ, ಅದನ್ನು ಹೇಗಿದೆ ನೋಡಿ, ಅದೆಲ್ಲ ಬೇಡ, ನಮಗೆ ನಾವು ಮಾಡೋದೇ ಬೇಡ, ಇಲ್ಲಿ ಮಾಡೋದೇ ಬೇಡ ಅಂತಕ್ಕಂಥದ್ದು ನಮ್ಮ ಉಗ್ರ ಹೋರಾಟ. ಇವತ್ತು ಬಂದ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸಿದ್ದಾರೆ. ಯಾವುದೇ ಕಾರಣಕ್ಕೂ ರಾಜಿ ಇಲ್ಲ ಅನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇನ್ನೊಮ್ಮೆ ಇಲ್ಲಿ ಬರಬೇಡಿ ಅನ್ನುವಂಥ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಕಾನೂನು ಹೋರಾಟಕ್ಕೂ ಕೂಡ ಈ ಗ್ರಾಮದ ಜನರು ಸಿದ್ಧರಿದ್ದಾರೆ. ಉಡುಪಿದ ಕ್ಯಾಮರಾಮನ್ ಹರೀಶ್ ಜೊತೆಗೆ ಶಶಿಧರ್ ಮಾಸ್ತಿಬೈಲು, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.